ಹಾಯ್, ಇವತ್ತು ಶ್ರೀರಾಮನವಮಿಗೆ ನಾನು ಮಾಡ್ತಾ ಇರೋದು ಹೆಸರುಬೇಳೆ ಪಾಯಸ, ಕೋಸಂಬರಿ ಮತ್ತು ಪಾನಕ. 1 ಕಪ್ ಹೆಸರುಬೇಳೆ ತೊಗೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಮತ್ತು 1.5 ಕಪ್ನಷ್ಟು ಬೆಲ್ಲ ತೊಗೊಂಡು ಅದನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೇ ಹೆಸರುಬೇಳೆನ ನೆನೆಹಾಕಿಟ್ಕೊಂಡಿದ್ದೆ. ಅದಕ್ಕೆ ಹೆಸರುಬೇಳೆ ನೀಟಾಗಿ ತೊಳೆದು ಕಟ್ ಮಾಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಕೋಸಂಬರಿ ರೆಡಿ. ಪಾನಕ ಬೆಲ್ವತ್ತೆಣ್ಣೆ ತೊಗೊಂಡಿದ್ದೀನಿ. ಬೆಲ್ವತ್ತೆಣ್ಣನ್ನು 2 ಪೀಸ್ ಮಾಡಿದ್ರೆ ಈ ಥರ ಒಳಗಡೆ ಹಣ್ಣಿರುತ್ತೆ. ಆ ಹಣ್ಣನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು 3 ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ನೀರು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ನಾನು 1 kg ಬೆಲ್ಲ ತೊಗೊಂಡು ಅದನ್ನು ಫಸ್ಟೇ ನೀರಲ್ಲಿ ನೆನೆಸಿಟ್ಟಿದ್ದೆ. ಆ ಬೆಲ್ಲದ ನೀರಿಗೆ ಮಿಕ್ಸಿ ಮಾಡ್ಕೊಂಡಿರೋದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು. ನೆಕ್ಸ್ಟ್ ಅದನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ಪಾನಕ ರೆಡಿ. ನೆಕ್ಸ್ಟ್ ಬೇಯಿಸಿರೋದು ನಾನು ಹುರ್ಕೊಂಡಿರೋ ಹೆಸರುಬೇಳೆನ ಬೇಯಿಸ್ಕೊಂಡೆ. ಅದಕ್ಕೆ 1 ಸ್ಪೂನಷ್ಟು ಗಸಗಸೆನ ಹುರ್ಕೊಂಡು, ಏಲಕ್ಕಿ, ಸ್ವಲ್ಪ ತುರಿದ ಕಾಯಿ, ಸ್ವಲ್ಪ ಕಡಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಅದಕ್ಕೆ ಮತ್ತೆ ನಾನು 1.5 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಫಿಲ್ಟ್ರ್ ಮಾಡ್ಕೊಂಡಾದ ನಂತರ ಮತ್ತೆ ಬಾಯ್ಲ್ಡ್ ಮಾಡಿರೋ ಹೆಸರು ಬೇಳೆ ಇರುತ್ತಲ್ಲ, ಆ ಹೆಸರು ಬೇಳೆನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಪಾತ್ರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಮೂರೂ ಸಹ ಚೆನ್ನಾಗಿ ಹೊಂದ್ಕೋಬೇಕು. ಅದಾದಮೇಲೆ ನಾನು 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಆ ತುಪ್ಪಕ್ಕೆ ಗೋಡಂಬಿ, ದ್ರಾಕ್ಷಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಆ ಪಾಯಸಕ್ಕೆ ಅದನ್ನು ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ. ಇವಾಗ ಶ್ರೀರಾಮನವಮಿಗೆ ನಾನು ಮಾಡ್ಕೊಂಡಿರೋದು ಹೆಸರುಬೇಳೆ ಪಾಯಸ, ಪಾನಕ ಮತ್ತು ಹೆಸರುಬೇಳೆ ಕೋಸಂಬರಿ ರೆಡಿ. ಥ್ಯಾಂಕ್ಸ್.